ದೇಶ ವಿರೋಧಿ ಹೇಳಿಕೆ ಕೊಟ್ಟವ್ರಿಗೆ ಅವರು MP ಟಿಕೆಟ್ ಕೊಡ್ತಾರೆ, ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ. ದೇಶ ವಿರೋಧಿ ಚಟುವಟಿಕೆಯಲ್ಲಿ ಯಾರು ಪಾಲ್ಗೊಳ್ತಾರೋ ಅವರು ಎಲ್ಲ ಸಪೋರ್ಟ್ ಕೊಡ್ತಾರೆ. ಇಡೀ ವಿಶ್ವದಲ್ಲೇ ಪ್ರಧಾನಿ ನರೇಂದ್ರ ಮೋದಿನ ಮೆಚ್ಚಿಕೊಂಡು ವಿವಿಧ ಸಿವಿಲಿಯನ್ ಅವಾರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಅದು ಕೊಟ್ಟಿರೋದು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ. ಅದನ್ನ ನಾವು 100 ಕೋಟಿ ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ. ಆದರೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆ ನೋಡಿದ್ರಾಗ ಅವರು ಬರೀ ಮೋದಿಯವ್ರು ಮಾತ್ರ ಬೈದಿಲ್ಲ, ಇಡೀ ದೇಶದ 140 ಕೋಟಿ ಜನಸಂಖ್ಯೆ ಉಳ್ಳ ಭಾರತದ ಪ್ರತಿಯೊಬ್ಬ ನಾಗರಿಕರಿಗೂ ಅವರು ಕೂಡ ಈ ಮಾತನ್ನ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಜೊತೆಗೆ ಇದನ್ನ ಖಂಡಿಸಿ ನಮ್ಮ ಬೆಂಗಳೂರು ಮಹಾನಗರ ಯುವ ಮೋರ್ಚಾ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಾವು ಇವತ್ತು ಬರೀ ಘೋಷಣೆ ಹಾಕಿ ಒಂದಿಷ್ಟು ಪ್ಲಕ್ಕಾರ್ಡ್ ಇಟ್ಕೊಂಡು ಮಾತ್ರ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇವರೇನಾದರೂ ಕ್ಷಮೆ ಯಾಚನೆ ಮಾಡಲಿಲ್ಲ ಅಂದರೆ ಇಡೀ ರಾಜ್ಯಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ ಧೀರಜ್ ಮುನ್ರಾಜ್ ಅವ್ರ ನೇತೃತ್ವದಲ್ಲಿ ಉಗ್ರ ಪ್ರತಿಭಟನೆ ಆಗುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಪ್ರತಿಭಟನೆ ಕಾವು ಹೆಚ್ಚಾಗುತ್ತೆ. ಈ ಕೂಡಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಷಮೆ ಯಾಚಿಸಲೇಬೇಕು. ಇವ್ರದ್ದು ಒಂದು ಚಟ ಇದೆ, ಯಾವುದೇ ರಾಜ್ಯದಲ್ಲಿ ಚುನಾವಣೆ ಬಂದ ತಕ್ಷಣ ಮೋದಿ ಅವ್ರನ್ನ ಬೈದ್ಬಿಡೋದು. ಬೈದ ತಕ್ಷಣ ಏನಾಗುತ್ತೆ, ಮೀಡಿಯಾ ಅಟೆನ್ಷನ್, ಎಲ್ಲರೂ ಅಲ್ಲಿಗೆ ತಿರುಗ್ತಾರೆ. ಇಲ್ಲಿ ಅವ್ರ ಮಗ ಆಗಿರೋ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಇದೇ ಚಾಳಿನೇ. ಮೋದಿ ಅವ್ರಿಗೆ ಬೈಯೋದು, RSSಗೆ ಬೈಯೋದು, BJPಗೆ ಬೈಯೋದು. ಯಾಕೆ ಅವ್ರಿಗೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಮಾತಾಡೋಕ್ಕಾಗಲ್ವಾ? ಅವ್ರ ಸಾಧನೆಗಳನ್ನ ಮುಂದೆ ಇಡಲಿ. ಅವ್ರ ಸಾಧನೆಗಳು ಇಷ್ಟು ಈ 2 ವರ್ಷ ಏನು ಅವ್ರ ಅಧಿಕಾರ ನಡೆಸಿದಾರಲ್ಲ, ಸಾಧನೆಗಳನ್ನ ಮುಂದೆ ಇಡಲಿ. KPSC ಎಕ್ಸಾಮ್ ನಡ್ಸೋಕ್ಕಾಗದೇ ಇರೋ ನಾಲಾಯಕ ಸರ್ಕಾರ ಇದು. ಹುಬ್ಳಿ ಧಾರವಾಡಲ್ಲಿ ಯುವಕರು ಕಣ್ಣೀರು ಇಡ್ತಿದ್ದಾರೆ ಪ್ರತಿಭಟನೆ ಮಾಡ್ತಾ. ಇವ್ರು ಕೂತ್ಕೊಂಡು ಮೋದಿ ಅವ್ರಿಗೆ ಬೈಯೋದು. ಇದು ರಾಜಕೀಯ ಪಕ್ಷ ಇವ್ರದ್ದು. ದೇಶ ವಿರೋಧಿ ಹೇಳಿಕೆ ಕೊಡೋದು ಒಂದು ಕಡೆ ಆದರೆ, ಅಭಿವೃದ್ಧಿ ಅಂತೂ ಕಣ್ಣಾರೆ ಒಬ್ರು ಬೆಂಗಳೂರಲ್ಲಿರೋ ರಸ್ತೆಗಳು ಹೇಳ್ತವೆ ಇವ್ರ ಇತಿಹಾಸ ಏನು ಅಂತ. ದೇಶ ವಿರೋಧಿ ಚಟುವಟಿಕೆ ಅಂದರೆ ಈಗ ಪ್ರೋಗ್ರೆಸ್ ಮುಂದೆ ಹೋಗುತ್ತೆ, ಕಾಂಗ್ರೆಸ್ ಹಿಂದೆ ತಳ್ಳುತ್ತೆ. ಇದು ಪ್ರತಿಯೊಬ್ಬ ಯುವಕ ಕೂಡ ಮುಂದಿನ ದಿನಗಳಲ್ಲಿ ಇದನ್ನು ನೋಟ್ ಮಾಡಿಕೊಂಡು ಚುನಾವಣೆ ಬಂದಾಗ ಅದಕ್ಕೆ ತಕ್ಕ ಉತ್ತರ ಕೊಡ್ತಾರೆ. ಧನ್ಯವಾದಗಳು. भारतीय जनता पार्टी के नरेंद्र मोदी जी के, अमित शाह जी के, विजेंद्र जी के, भारतीय जनता पार्टी के, RSS के, बोलो भारत माता के। कांग्रेस हटाओ, देश बचाओ। 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 कांग्रेस पक्षದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಗೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆಗೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧಿಕ್ಕಾರ, ಧಿಕ್ಕಾರ. ದೇಶ ವಿರೋಧಿ ಕಾಂಗ್ರೆಸ್ ಅವರಿಗೆ ಧಿಕ್ಕಾರ, ಧಿಕ್ಕಾರ. ದೇಶ ವಿರೋಧಿ ಕಾಂಗ್ರೆಸ್ಗೆ ಧಿಕ್ಕಾರ, ಧಿಕ್ಕಾರ. ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್. कांग्रेस हटाओ, देश बचाओ। कांग्रेस हटाओ, देश बचाओ। कांग्रेस हटाओ, देश बचाओ। कांग्रेस हटाओ, देश बचाओ। भारत माता के जय। भारत माता के जय। ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಧಿಕ್ಕಾರ. ಮಲ್ಲಿಕಾರ್ಜುನ್ ಖರ್ಗೆಗೆ ಧಿಕ್ಕಾರ, ಧಿಕ್ಕಾರ. ಮಲ್ಲಿಕಾರ್ಜುನ್ ಖರ್ಗೆಗೆ ಧಿಕ್ಕಾರ, ಧಿಕ್ಕಾರ. ನ್ಯಾಷನಲ್ ಪಪ್ಪುಗೆ ಧಿಕ್ಕಾರ, ಧಿಕ್ಕಾರ. ನ್ಯಾಷನಲ್ ಖರ್ಗೆ ಪಪ್ಪುಗೆ ಧಿಕ್ಕಾರ, ಧಿಕ್ಕಾರ. ಭಾರತ್ ಮಾತಾ के जय। ದೇಶ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ನಾಡ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. SC ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ರೈತ ವಿರೋಧಿ ಕಾಂಗ್ರೆಸ್ जय। नरेंद्र मोदी के जय। बोलो बीजेपी के जय। बोलो बीजेपी के जय। ಧಿಕ್ಕಾರ
ಧಿಕ್ಕಾರ. ಕಾಂಗ್ರೆಸ್ಗೆ ಧಿಕ್ಕಾರ. ರಾಜೀನಾಮೆ ಕೊಡಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ರಂತಾನೆ ಹೇಳ್ಬೋದು. ಈ ನಿಟ್ಟಿನಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇರಬಹುದು. ಧಿಕ್ಕಾರ, ಧಿಕ್ಕಾರ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಯುವ ಖರ್ಗೆ ಮೋರ್ಚಾ ಅವರಿಗೆ ಧಿಕ್ಕಾರ, ಧಿಕ್ಕಾರ. ಆಗಿರುವಂತದ್ದು. ಹಾಗಿದ್ರೆ ಬೆಂಗಳೂರಿನ ಧಿಕ್ಕಾರ, ಧಿಕ್ಕಾರ. ಮಾಡಿರುವಂತಹ ಕಾಂಗ್ರೆಸ್ ಬಿಜೆಪಿಯ ಸರ್ಕಾರಕ್ಕೆ ಯುವ ಮೋರ್ಚಾ ಧಿಕ್ಕಾರ, ಧಿಕ್ಕಾರ. ಏನ್ ಆಗ್ರಹ ಮಾಡ್ತಾ ಇದೆ ಅನ್ನೋದನ್ನ ಧಿಕ್ಕಾರ, ಧಿಕ್ಕಾರ. ಪ್ರತಿಭಟನೆ ಮಾಡ್ತಿದ್ರಿ, ಏನ್ ಆಗ್ರಹ ಮಾಡ್ತಿದ್ರಿ?